ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತೊಂದು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಅಲ್ವಾ, ಅದನ್ನು ನೈಟ್ ಮಾಡಿದೆ. 3:30 ಆಯಿತು ಮಲಗೋಷ್ಟರಲ್ಲಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸುತ್ತೆ. ಮತ್ತು ಡೇ ಟೈಮ್ ಅಂಗಡಿಯಲ್ಲಿ ವರ್ಕ್ ಮಾಡೋಕ್ಕಾಗೋದೇ ಇಲ್ಲ, ತುಂಬಾ ಸ್ಟ್ರೆಸ್ ಆಗುತ್ತೆ. ಹಾಗಾಗಿ ಇವತ್ತೇನು ಮಾಡಿದೆ ಅಂದರೆ ನೈಟ್ ಬೇಗ ಮಲ್ಕೊಂಬಿಟ್ಟೆ, ಮಾರ್ನಿಂಗ್ ಬೇಗ ಎದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಮುಗಿಸ್ಬಿಟ್ಟು ಶಾಪಿಗೆ ಬರಬೇಕು. ಮಾತ್ರ ಡಿಸೈನ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಮೈಸೂರು ಸಿಲ್ಕ್ ಸ್ಯಾರಿ ಇದು. ಬರೀ ಗೋಲ್ಡನ್ ಕಲರಲ್ಲೇ ಮಾಡಿ ಅಂತ ಹೇಳಿದ್ರು. ಯಾಕೆಂದ್ರೆ ಸ್ಯಾರಿನೂ ಇದೆ ಸೇಮ್ ಇರೋದು ರನ್ನಿಂಗಲ್ಲಿ. ಹಂಗಾಗಿ ಯಾವುದು ಮಿಕ್ಸ್ ಮಾಡೋದು ಬೇಡ ಅಂತ ಹೇಳಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಅದು ನೀವು ನೋಡ್ತಾ ಇದ್ದೀರಲ್ಲ, ನಿಮಗೂ ಇಷ್ಟ ಆಗುತ್ತೆ. ನನಗಂತೂ ಜಾಸ್ತಿನೇ ಇಷ್ಟ ಆಯಿತು. ಬಟ್ ಪರವಾಗಿಲ್ಲ, ನಾನು ಚೆನ್ನಾಗಿ ಎಂಬ್ರಾಯ್ಡ್ರಿನೂ ಮಾಡೋದು ಕಲ್ತ್ಬಿಟ್ಟೆ ಅನ್ನೋದೇ ನನಗೆ ಖುಷಿ. ಸೊ ನಿಜವಾಗ್ಲೂ ಹ್ಯಾಪಿ ಅಂತಲೇ ಹೇಳ್ಬೋದು. ಇವಾಗ ಬರ್ತಾರೆ, ಕ್ಲೈಂಟ್ಸ್ ಬರ್ತಾಯಿದ್ದಾರೆ. ಅದೇ ಅವ್ರಿಗೆ ಇಲ್ಲೇ ಟ್ರಯಲ್ ನೋಡ್ಬಿಟ್ಟು ತೊಗೊಂಡೋಗಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಸ್ವಲ್ಪ ಟೈಟು ಲೂಸು ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೆ ರೆಡಿ ಮಾಡ್ಕೊಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಹೇಳಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮನೆಗೆ ತೊಗೊಂಡೋಗ್ತಾರೆ, ಅಲ್ಲಿ ಟೈಟು ಲೂಸ್ ಏನಿದೆ ಸ್ವಲ್ಪ ಕೆಲವರು ಅಡ್ಜಸ್ಟ್ ಮಾಡ್ಕೊಂಬಿಡ್ತಾರೆ, ಇರಲಿ ಪರವಾಗಿಲ್ಲ ಅಂತ. ಬಟ್ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ, ಇಲ್ಲೇ ತೊಗೊಂಡು ಬಂದರೆ ರೆಡಿ ಮಾಡಿಕೊಡ್ತೀವಿ, ಹಾಕೋಬೋದು. ಯಾಕೆಂದರೆ ದುಡ್ಡು ಕೊಡ್ತಾನೆ ನೀವು ಸ್ಟಿಚ್ ಮಾಡಿಸ್ತೀರಾ, ಫ್ರೀಯಾಗಿ ಏನು ಮಾಡಿಸಲ್ಲ ಅಲ್ವಾ. ಯಾಕೆ ಅಡ್ಜಸ್ಟ್ ಮಾಡ್ಕೋತೀರಾ? ಸ್ವಲ್ಪ ಏನೇ ಮಿಸ್ಟೇಕ್ಸ್ ಇದ್ದರೂ ತೊಗೊಬನ್ನಿ, ನಾನು ರೆಡಿ ಮಾಡಿಕೊಡ್ತೀನಿ, ಹಂಗೇನಿಲ್ಲ. ಮತ್ತು ಫ್ರಂಟ್ ಈ ಥರ ಬಂದಿದೆ. ಮತ್ತು ಇವ್ರದ್ದು ಸ್ಲೀವ್ಸಿಗೆ ಬೇಡ ಅಂತ ಹೇಳಿದ್ರು. ಯಾಕೆಂದರೆ ಸ್ಲೀವ್ಸ್ ಅವ್ರಿಗೆ ಪ್ಲೈನಾಗೇ ಇದ್ದರೆ ಇಷ್ಟ ಆಗುತ್ತಂತೆ. ಹಂಗಾಗಿ ಫ್ರಂಟು ಬ್ಯಾಕು ಮಾಡಿದ್ದೀನಿ, ಸ್ಲೀವ್ಸಿಗೆ ಮಾಡಿಲ್ಲ. ಸ್ಯಾರಿದೆ ಬಾರ್ಡರ್ ಇರುತ್ತಲ್ಲ, ಅದು ಮಾತ್ರ ಇದೆ. ಸೊ ನನಗಂತೂ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅಂತ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮತ್ತು ಇದು ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.